ಹಾಯ್ ಹಲೋ ನಮಸ್ಕಾರ MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ನಾವು ಇವತ್ತು ಯಾವುದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಿದೀವಪ್ಪ ಅಂತಂದ್ರೆ ಓಲ್ಡ್ ಕ್ಲಾಸ್ ಒಳಗಡೆ ಎಫೆಕ್ಟಿವ್ ಕಮ್ಯುನಿಕೇಶನ್ ನ ನೋಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂಡ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಅದರ್ ಒನ್ ಈಸ್ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್. ಓಕೆನಾ? ಸೊ ಈ ಒಂದು ಕಮ್ಯುನಿಕೇಶನ್ ಒಳಗಡೆ ಫಸ್ಟ್ ಯಾವ್ದು ನೋಡ್ರಿ, ಎಫೆಕ್ಟಿವ್, ದೆನ್ ಅದಾದ್ಮೇಲೆ ಗ್ರೂಪ್, ದೆನ್ ಅದಾದ್ಮೇಲೆ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ದೆನ್ ಇಂಟರ್ ಕಲ್ಚರ್ ಕಮ್ಯುನಿಕೇಶನ್. ಇವೆಲ್ಲಾ ಕಮ್ಯುನಿಕೇಶನ್ ಒಳಗಡೆ ಬಹಳ ಸಲ ಏನಾಗ್ತಾವ್ರಿ ಕ್ವಶನ್ಗಳು ಬಂದಿದ್ದಾವೆ. ಹೌದಾ? ಸೊ ಇವತ್ತು ಗ್ರೂಪ್ ಕಮ್ಯುನಿಕೇಶನ್ ಬಗ್ಗೆ ತಿಳ್ಕೊಳಮ್ರಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಹೇಳ್ರಿ, ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಎಂಟರ್ ಲಿಂಕ್ ಟು ದಿ ಯಾವ್ದಕ್ಕೆ ಹೇಳ್ರಿ, ಟೀಚಿಂಗ್ ಆಪ್ಟಿಟ್ಯೂಡ್. ಓಕೆನಾ? ಸೊ ಈ ರೀತಿಯಾಗಿರ್ತಕ್ಕಂಥ ಸಂಬಂಧಗಳಿರ್ತಾವ. ಅದನ್ನ ನಾವು ಯಾವಾಗ್ಲೂ ಆ ಚೈನ್ ಸಿಸ್ಟಮ್ ನಾವು ಒಂದ್ಸಲ ಕ್ರಾಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ ಎಕ್ಸಾಮ್ ಒಳಗಡೆ ನಮಗೆ ಬಹಳ ಸಲ ಏನಾಗುತ್ತೆ, ನಾವು ಸಿಂಪಲ್ ಆಗಿ ನಾವು ಮೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಒನ್ ಗ್ರೂಪ್ ಕಮ್ಯುನಿಕೇಶನ್. ಏನ್ರಿ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ? ಹೌದಾ, ಗುಂಪು ಸಂವಹನ ಕನ್ನಡದೊಳಗಡೆ. ಹೌದಾ? ಅಂದ್ರೆ ಒಂದು ಗ್ರೂಪ್ಸ್ ಇದೆ. ಹೌದಾ? ನೀವು ಕೇಳಿರ್ತೀರಿ, ನಿಮಗೆ ಗೊತ್ತಿರ್ತದ. ಹೌದಾ? ಜನರಲಿ, ಹೌದಾ, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ ಇಬ್ಬರು ವ್ಯಕ್ತಿಗಳಿಗಿಂತ ಅಧಿಕವಾಗಿರ್ತಕ್ಕಂಥ ಜನರು ನಡೆಸ್ತಕ್ಕಂಥ ಒಂದು ಸಂವಹನಕ್ಕೆ, ನಡೆಸ್ತಕ್ಕಂಥ ಒಂದು ಮಾತುಕತೆಗೆ, ನಡೆಸ್ತಕ್ಕಂಥ ಒಂದು ಚರ್ಚೆಗೆ ಏನಂತಾರೆ ಹೇಳ್ರಿ, ಅದಕ್ಕೆ ಗ್ರೂಪ್ ಕಮ್ಯುನಿಕೇಶನ್ ಅಂತಾರ. ಹೌದಾ? ಅಂದ್ರೆ ಒಂದು ಗುಂಪು ಮಾಡ್ತಕ್ಕಂಥ ಒಂದು ಚರ್ಚೆ ಆಗಿರ್ಬೋದು, ವಿಷಯ ವಿನಿಮಯ ಆಗಿರ್ಬೋದು, ಇನ್ ಯಾವುದ್ರ ಬಗ್ಗೆ ಅವರು ಮಾತಾಡ್ತಕ್ಕಂಥ ಏನಾಗಿರ್ಬೋದು, ಅದನ್ನ ಏನ್ ಹೇಳ್ತೀವಿ ನಾವು, ಗ್ರೂಪ್ ಸಂವಹನ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಏನ್ ಹೇಳಿದಾರೆ, ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಒಂದಿಷ್ಟ ಬರ್ಲಿ ಐಡಿಯಾಗಳಂತನಗೋಸ್ಕರ ಬರೆದಿನಿ. ಡೈರೆಕ್ಟ್ ಆಗಿ ಏನ್ ಹೇಳ್ತೀನಿ ನೋಡ್ರಿ, ಸೆಂಟೆನ್ಸ್ ಗಳು ಅದ್ರದ್ದು ಏನಪ್ಪಾ ಮೀನಿಂಗ್ ಅಂತ ಹೇಳಿಬಿಡ್ತಿದ್ದೆ. ಬಟ್ ನಿಮಗೂ ನೆಕ್ಸ್ಟ್ ಅದು ಒಂದು ನೀವೇನ್ ಮಾಡಿರ್ತೀರಿ, ನೋಟ್ಸ್ ಮಾಡಿರ್ತೀರಾ. ಸೊ ಅದನ್ನ ನೆಕ್ಸ್ಟ್ ನೋಟ್ಸ್ ನೋಡಿದಾಗ ಅದ್ ನೆನಪು ಬರಬೇಕು. ಓಕೆನಾ? ಈ ಕ್ಲಾಸ್ ಕೇಳತ್ತ ನಿಮ್ಗೆ ಜಸ್ಟ್ ನೆನಪು ಇರ್ತದ, ನನಗೆ ಗೊತ್ತದ. ಹೌದಾ? ಇವಾಗ ಹೌದ್ರಿ ಅಂತ ಒಂದು ಓಡ್ತಾ ಇರ್ತದ ಮೈಂಡ್. ಬಟ್ ಅದೇ ನೆಕ್ಸ್ಟ್ ನೀವೇನ್ ಹೇಳ್ತೀರ, ನೀವು ಒಂದ್ಸಲ ರಿವಿಷನ್ ಮಾಡ್ತಕ್ಕಂಥ ಸಂದರ್ಭ ಒಳಗಡೆ ಅದ್ ನೆನಪಾಗಬೇಕಪ್ಪ ಅಂತಂದಾಗ ಅದ್ರದ್ದು ಏನಂತ ಗೊತ್ತಾಗ್ಬೇಕಲ್ರಿ. ಹೌದಾ? ಇದಕ್ಕೆ ನಿಮ್ ಇಂಪ್ಯಾಕ್ಟ್ ಏನ್ ಗೊತ್ತನ್ರಿ, ನೀವು ಇದನ್ನ ಜಸ್ಟ್ ಕಾನ್ಸೆಪ್ಟ್ ರೀತಿನೇ ಅರ್ಥ ಮಾಡ್ಕೋಬೇಕು. ಅದನ್ನ ನೀವು ಇದನ್ನ ನಾವು ಪೂರಾ ಡೆಪ್ತ್ ಆಗಿ ಓದ್ತೀನ್ರಿ, ನಾ ಬರೀ ಓದ್ತೀನಿ ಅಂತಂದ್ರೆ ಇಷ್ಟು ವರ್ಕ್ ಆಗಲ್ಲ. ಇಲ್ಲಿ ಬಹಳ ಸ್ಮಾರ್ಟ್ ಆಗಿ ಬಿಹೇವಿಯರ್ ಮಾಡ್ಬೇಕು. ವೆರಿ ಸಿಂಪಲ್. ಗ್ರೂಪ್ ಅಂದ್ರೆ ಏನಿರ್ತದ, ಗ್ರೂಪ್ ಒಳಗೆ ಏನಿರ್ತವ, ಏನಿಲ್ಲ ನೀವೇ ತಗೋರಿ. ಗ್ರೂಪ್ ಕಮ್ಯುನಿಕೇಶನ್ ಅಗ್ಸಿ ಕಟ್ಟಿಗೆ ಎಷ್ಟು ಮಂದಿ ಕುಂತಿರ್ತಾರ್ರಿ, ಒಂದಿಬ್ರು ಕುಂತಿರ್ತಾರ, ಆಮೇಲೆ ಇನ್ನೊಬ್ಬತ್ ಬರ್ತಾನ, ಇನ್ನೊಬ್ಬ ಒಂದಿಷ್ಟು ಬರ್ತಾರ, ಮತ್ತೆ ಅವ್ರು ಎದ್ದು ಓದ್ತಿರ್ತಾರ. ಸೊ ಅವ್ರ ಏನ್ ಮಾಡ್ತಿರ್ತಾರ ಹೇಳ್ರಿ, ಮಾತುಕತೆ ನಿರಂತರವಾಗಿರ್ತಾವ. ಈಗ ಬಂದತ್ನ ಬಗ್ಗೆ ಅವಾಗ್ಲೇ ಮಾತಾಡಿ ಬಿಡ್ತಾರ, ಮತ್ತೆ ಎದ್ದು ಓದತ್ನ ಬಗ್ಗೆ ಮತ್ತೆ ಮಾತಾಡ್ತಾರ. ಇವಾಗ ಅರ್ಥ ಆಯ್ತಲ್ಲ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ? ಅದ್ರಕಿನ್ನ ಇನ್ನೂ ಈಸಿನಾ? ಓಕೆ, ಹೆಣ್ಮಕ್ಳು ಏನ್ ಹೇಳ್ರಿ, ಇಲ್ಲಿ ಒಬ್ಬಕ್ಕಿ ಕಟ್ಟಿ ಕುಂತಿರ್ತಾಳ ಅಕ್ಕ, ಇನ್ನೊಬ್ಬಕ್ಕೆ ಅಕ್ಕ ಬರ್ತಾಳ, ಈಗ ಬಂದನಕ್ಕ ಅಂತಾಳ. ನಂಗೆ ಈಗ ಬಂದ ಅಂತ ಸುದ್ದಿ ಹಚ್ತವ್ರ. ಸುದ್ದಿ ಸ್ಟಾರ್ಟ್ ಆಗಿದ್ದಲ್ಲಿ ಹೋಗುತ್ತೆ ಹೇಳ್ರಿ, ಮತ್ತೆ ಇನ್ನೊಬ್ಬಕ್ಕೆ ಇಲ್ಲಿ ಯಾರೋ ಬರ್ತಿರ್ತಾಳ್ರಿ, ಆಕೆ ಸುದ್ದಿನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಹೌದಾ? ಬಂದ ತಕ್ಷಣ ಏನಂತಾರ, ನಿನ್ನ ಬಗ್ಗೆ ಮಾತಾಡ್ತಿದ್ ನೋಡವ ಇಟ್ಟತನ ಅಂತಾರ. ಹೌದಾ? ಮತ್ತೆ ಅಕ್ಕಿ ಹೋಗ್ತಾಳ್ರಿ, ಓದ್ ನೋಡವ. ಹೌದಾ? ಇವೆಲ್ಲ ಏನ್ ಹೇಳ್ರಿ, ಗ್ರೂಪ್ ಸಂವಹನ. ಅರ್ಥ ಆಯ್ತಾ? ಹಿಂಗಿರ್ತವ. ನೀವು ಇದು ಮಾಡಬಾರ್ದು, ಇದನ್ನು ಮಾಡಬಾರ್ದು. ನೀವೇನ್ ಮಾಡ್ಬೇಕು ಹೇಳ್ರಿ, ಐಡಿಯಾಸ್, ಹೌದಾ, ಥಾಟ್ಸ್, ನಿಮ್ದು ಮೈಂಡ್ ಹೆಂಗಿರ್ಬೇಕು ಹೇಳ್ರಿ, ಪ್ರೋಗ್ರೆಸಿವ್ ಆಗಿರ್ಬೇಕು, ಡೆವಲಪ್ಮೆಂಟ್ ಆಗಿರ್ಬೇಕು, ವಿಕಾಸನಾತ್ಮಕವಾಗಿರ್ಬೇಕು. ಅಂದಾಗ ನೀವೇನ್ ಹೇಳ್ತೀರ ಹೇಳ್ರಿ, ನಿಮ್ಮ ಒಂದು ಬದುಕು ಬೆಳೆದಕ್ಕೆ ಸಾಧ್ಯ ಆಗುತ್ತೆ. ಇವ್ರೇನ್ ಚರ್ಚೆ ಮಾಡ್ತಾರ ಹೇಳ್ರಿ, ಅವರಲ್ಲೇ ಇರ್ತಾರೆ. ಅದನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಅದನ್ ಬಿಟ್ಟು ಅವ್ರೇನು ಸಾಧನೆ ಮಾಡಲ್ಲ. ಹೌದಾ? ನೀವು ಸಾಧಿಸ್ಬೇಕಪ್ಪ ಅಂತಂದ್ರ ಈ ಮಾತುಗಳನ್ನ ನೆಗ್ಲೆಕ್ಟ್ ಮಾಡ್ಬೇಕು. ಹೌದಾ? ಅದಾದ್ಮೇಲೆ ಏನ್ ಹೇಳ್ರಿ, ನೀವು ನಿಮ್ಮ ವಿಚಾರಗಳ ಬಗ್ಗೆ, ನಿಮ್ಮ ಒಂದು ಆಸೆಗಳ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ ಏನ್ ಮಾಡ್ಬೇಕು ಹೇಳ್ರಿ, ಪ್ರತಿ ಸಲ ಚರ್ಚೆ ಮಾಡ್ಬೇಕು. ಸೊ ನಾ ಈಗ ಗ್ರೂಪ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಮನೆ ನೋಡಿದ್ವಿ ಇಂಟ್ರಾ ಕಮ್ಯುನಿಕೇಶನ್, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ. ಹೌದಾ? ನಾನು ಹೇಳಿದ್ನ ಅವಾಗ ನಿಮ್ ಕೂಡ ನೀವು ಮಾತಾಡೋದು. ಹೌದಾ? ಇದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನೀವು 1000 ಮಂದಿ ಕೂಡ ಮಾತಾಡ್ರಿ, ಇಟ್ಸ್ ನಾಟ್ ಎಫೆಕ್ಟಿವ್. ಒಂದೇ ಒಂದು ನಿಮ್ಮ ಕೂಡ ನೀವು ಮಾತಾಡ್ತಿರಲ್ರಿ. ಯಾಕಪ್ಪ ಅಂತಂದ್ರ ಇಲ್ಲಿ ನಿಮ್ಮನ್ನ ಟೀಕೆ ಮಾಡೋರು ಹೇಳ್ರಿ ನೀವೇ, ಅದಕ್ಕೆ ಆನ್ಸರ್ ಕೊಡೋರು ನೀವೇ.
ಪ್ರಶ್ನೆ ಹಾಕೋರು ನೀವೇ, ಆನ್ಸರ್ ಕೊಡೋರು ನೀವೇ ಅಂತಂತ ಇದ್ ಮಾಡ್ಕೊಂತ ಹೋದ್ರೆ ಹೇಳ್ರಿ, ಇದಕ್ಕೇನಂತಾರ ಗೊತ್ತಾ? ಆತ್ಮ ಅವಲೋಕನ ಅಂತಾರೆ. ಹೌದಾ? ಇದು ಎಷ್ಟು ನೀವು ಪ್ರತಿ ದಿನ ಮಾಡ್ತೀರಲ್ಲ, ಪ್ರತಿ ದಿನ ನೀವು ಬೆಳಿತೀರಿ, ಪ್ರತಿದಿನ ಇವಾಲ್ ಆಗ್ತೀರಿ. ಹೌದಾ? ಪ್ರತಿದಿನ ವಿಕಾಸ ಆಗ್ತೀರಿ. ನೀವು ಇದನ್ನೇ ಬಿಟ್ಬಿಟ್ರಪ್ಪ ಅಂತಂದಾಗ ವಿಕಾಸನ ಒಂದಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೇಳಿದ್ದು ಇದೇ ರೀತಿ, ನೀವು ನಿಮ್ಮ ಜೊತೆ ಮಾತಾಡ್ರಿ, ನೀವು ಯಾರ್ಯಾರಿಗೋ ಟೈಮ್ ಕೊಡ್ಬೇಡ್ರಿ, ಮೊದ್ಲು ನಿಮಗೆ ಟೈಮ್ ಕೊಟ್ಕೊಳ್ರಿ. ನಿಮ್ ಒಳಗೆ, ನಿಮ್ಮ ಮನಸ್ಸು ಒಳಗೆ ಮಾತಾಡ್ರಿ. ನೀ ಏನ್ ಮಾಡ್ಬೇಕು ಅನ್ಕಂಡಿ, ನಿನ್ ಕನಸು ಏನಾದ, ನಿನ್ ವಿಷನ್ ಏನಾದ, ಹೌದು, ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ. ಅದ್ರ ಬಗ್ಗೆ ಥಾಟ್ಸ್ ಹೇಳ್ತಾರ್ರಿ. ಹೆಂಗ್ ಹೇಳ್ತಾರ ಗೊತ್ತಾ ಸ್ವಾಮಿ ವಿವೇಕಾನಂದರು? ನಿಮ್ಮ ಗುರಿ ಬಗ್ಗೆ ನಿಮ್ಮ ನರ ನಾಡಿಗಳ ಸಮೇತ ವಿಚಾರ ಮಾಡ್ತಿರ್ಬೇಕಂತ, ನಾಡಿಗಳ ಸಮೇತ ಕೆಲಸ ಮಾಡ್ತಿರ್ಬೇಕಂದ್ರೆ. ಹಂಗ ನೀವು ವಿಚಾರ ಮಾಡಿದಾಗ ಮಾತ್ರ ಏನಾದ್ರೂ ಸಾಧಿಸಕ್ ಸಾಧ್ಯ. ಅದು ಬಿಟ್ಟು ಬೆಳಿಗ್ಗೆ ಎದ್ದೇಳೋದು 6 ಗಂಟೆಗೆ ಎದ್ದೇಳ್ಬೇಕಂತ ಅನ್ಕೊಂಡಿರ್ತೀರ, ಅಲ್ಲ 4 ಗಂಟೆಗೆ ಎದ್ದೇಳ್ಬೇಕು ಅನ್ಕೊಂಡಿರ್ತೀರಿ. ಎಷ್ಟು ಗಂಟೆಗೆ ಎದ್ದೇಳ್ತೀರಿ? 8 ಗಂಟೆಗೆ ಎದ್ದೇಳ್ತೀರಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಏನಾಗುತ್ತೆ ಹೇಳ್ರಿ? ಕಲಾಸ್. ಗೊತ್ತಾ? ಹೌದಾ? ಸೊ ಇನ್ನು ಮಿಲಿಟರಿ ಒಳಗಡೆ ಏನ್ ಮಾಡ್ತಾರೆ ಗೊತ್ತನ್ರಿ? ಎದ್ದ ತಕ್ಷಣನೇ ಅವ್ರು ಹಾಸಿಗೆ ಮಾಡಿಸ್ತಾರಂತ. ನೀವ್ ಎಷ್ಟು ಜನ ಹಾಸಿಗೆ ಮಾಡಿಸ್ತೀರ ಹೇಳ್ರಿ? ಎದ್ದ ತಕ್ಷಣ ಎಷ್ಟು ದಗದ ಮಾಡೋದ ಸ್ಟಾರ್ಟ್ ಅಂದ್ರೆ ಅದ್ ಏನ್ ಡಿಸಿಪ್ಲಿನ್ ಕಳ್ಸೋದ್ ಗೊತ್ತನ್ರಿ? ನೀವ್ ಎದ್ದ ತಕ್ಷಣ ಒಂದು ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಿರಪ್ಪ ಅಂತಂದ್ರೆ ಆ ಡೇ ನಿಮ್ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿರ್ತದೆ. ಹೌದಾ? ನೀವು ಹೆಂಗ ನಿಮ್ ಡ್ರೀಮ್ ನ ಚೇಂಜ್ ಮಾಡಕಪ್ಪ ಅಂದ್ರೆ ಒಂದು ದಿನದ ಕನಸು ಬೇರೆ ಇರ್ಬೇಕು, ಒಂದು ವೀಕ್ಲಿ ಕನಸು ಬೇರೆ ಇರ್ಬೇಕು, ಒಂದು ಮಂತ್ಲಿ ಕನಸು ಬೇರೆ ಇರ್ಬೇಕು, 1 ಇಯರ್ ಕನಸು ಬೇರೆ ಇರ್ಬೇಕು. ಬಟ್ ಈ ಎಲ್ಲಾ ಕನಸುಗಳು ಬೇರೆ ಅಂತಂದ್ರೆ ಬೇರೆ ಅಲ್ರಿ. ಇವೇನಾಗಿರ್ಬೇಕು? ನಿಮ್ ಮೇನ್ ಒಂದು ಕನಸು ಇರ್ತದಲ್ಲ, ಮೇನ್ ಒಂದು ಡ್ರೀಮ್ ಇರ್ತದಲ್ಲ, ಅದಕ್ಕೆ ಇವು ಪುಷ್ಟಿ ಕೊಡಬೇಕು, ಸಹಕಾರ ಕೊಡಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್. ಹೌದಾ? ಅವಾಗ ಏನಾಗುತ್ತೆ ಹೇಳ್ರಿ? ನಿಮ್ ಬದುಕು ಬೆಳೆದಕ್ಕೆ ಸಾಧ್ಯ ಆಗುತ್ತೆ. ಈ ತರ ಗ್ರೂಪ್ ಮಾಡಕ್ ಹೋಗ್ಬೇಡ್ರಿ, ಅಲ್ಲಿ ಇರಕ್ ಹೋಗ್ಬೇಡ್ರಿ. ಅವ್ರ ಆಟ ಮಾತಾಡ್ತಾರ, ಒಡ್ಡದ ಹೌದಾ, ಉದ್ರಿ ಏಟನ ಮಾತಾಡ್ತಾರ ಬಾಯಿಗೆ. ಐತೇನ್ರಿ ನಾಲ್ಗಿಗೆ ಏನದಾರ? ಇಲ್ಲಲ್ಲ. ಓಕೆ ನೋಡ್ರಿ, ಬಹಳ ಚಂದ ಹೇಳಲ್ಲ ಬಸವಣ್ಣನವರು ಮಾತನ್ನೋದು, ಬಹಳ ಅದ್ಭುತವಾಗಿದ್ದಂತ. ಹೌದಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗವ ಮೆಚ್ಚಿ ಅಹುದಹುದೆನಬೇಕಂತ. ನೀವೇನ್ ಮಾಡಕ್ ಕುಂತೀರಪ್ಪ? ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು. ಇನ್ನೂ ಹೋಗ್ಲಿಲ್ರಿ, ನೀವ್ ಇನ್ ಹೆಂಗ ಆಗ್ಬಿಟ್ರಿ? ಇವ್ರನ್ನ ಬೇಕ್ರಿ ಇತ್ತೀಚಿಗೆ ಅಂತಂದ್ರು. ಏನ್ ಈ ಪ್ರೈವೇಟ್ ಲೈಬ್ರರಿಗಳಲ್ಲಿ ನೀವು ಡಿಸ್ಕಷನ್ ಮಾಡ್ಬೇಕಾಗಿರ್ತಕ್ಕಂಥ ವಿಷಯಗಳ ಬಿಟ್ಟು ಇನ್ನು ಬೇರೆ ಡಿಸ್ಕಷನ್ ಮಾಡ್ತಾರೆ. ಇದನ್ನ ಬಿಡ್ರಿ, ಕೈ ಮುಗಿತಲ್ರಿ.